ಕೆಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಿಶೇಷವಾಗಿ ಜಾತ್ರಾ ವಿಶೇಷ ಹಮ್ಮಿಕೊಂಡ ವಿಶೇಷವಾಗಿ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಬೃಹತ್ ಪ್ರಮಾಣದಲ್ಲಿ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಆ ಜಾತ್ರಾ ವಿಶೇಷಕ್ಕೆ ಸುಮಾರು ತಾಲೂಕಾ ವಿಭಾಗದಿಂದ ಪ್ರತಿಯೊಂದು ಹಳ್ಳಿಯಿಂದ ಆಗಮಿಸತಕ್ಕಂಥ ಎಲ್ಲ ಜನಗಳಿಗೆ ತೊಂದರೆ ಆಗದೇ ಇರತಕ್ಕಂಥ ಒಂದು ಅನೈತಿಕ ಘಟನೆ ಜಾತ್ರೆಯಲ್ಲಿ ಜರುಗಬಾರ್ದು ಅನ್ನೋಗೋಸ್ಕರ ಜೋಕಾಲಿ ಆಗಿರ್ಬೋದು, ಜೂಜಾಟದಲ್ಲಿ ತೊಡಗತಕ್ಕಂಥ ಕೆಲವೊಂದು ಅನೈತಿಕ ಘಟನೆಗಳು ಜರುಗಬಾರ್ದು ಅನ್ನೋ ಒಂದು ಉದ್ದೇಶಕ ನಾವು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು, ಮಹಾನಗರ ಪಾಲಿಕೆಗೆ ಆಗಿರ್ಬೋದು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಹೆಚ್ಚಿನ ನಿಗಾವನ್ನು ಪೊಲೀಸ್ ಇಲಾಖೆ ವಹಿಸಿಕೊಂಡು ಮುಂಜಾಗೃತವಾಗಿ ಎಚ್ಚರಿಕೆಯನ್ನು ವಹಿಸಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಮನಿ. ಓಕೆ ಸರ್, ಭಾರಿ ಬಾಯ್ ಕೊಟ್ಟು. ಇವತ್ತು ವಿಜಯಪುರ ಜಿಲ್ಲೆಯ ಡಿ ಸಿ ಅವರಿಗೆ ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ಜಿಲ್ಲಾಡಳಿತಕ ಡಿ ಸಿ ಅವರಿಗೆ ಮತ್ತು ಮುನ್ಸಿಪಾಲ್ಟಿ ಮತ್ತು ತಹಸೀಲ್ದಾರ್ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಈಗೂ ಕೂಡ ಡಿ ಸಿ ಅವ್ರನ್ನ ಮನವಿ ಮಾಡೇವಿ. ಏನು ಡಿ ಸಿ ಮನವಿ ಮಾಡ್ಯಪ್ಪ ಅಂದ್ರೆ, ಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಈ ಬರುವಂಥ ದಿನಮಾನದಲ್ಲಿ ಯಾಕೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಪ್ಪ ಅಂದ್ರೆ, ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೆಲವೊಂದು ಇದು ಬಂದವು ಆಟಗಳು. ಏನು ಆಟಗಳಪ್ಪ ಅಂತಂದರೆ, ತೊಟ್ಲಾಗಿರ್ಬೋದು, ಆಮೇಲೆ ಜೋಕಾಲಾಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಈ ಥರ ನಾನಾ ಥರಗಳು ಕಲಾ ಪ್ರದರ್ಶನ ಬಂದಿದ್ದಾವೆ. ಆದ ಕಾರಣ ಯಾರಿಗೇ ಹಾನಿ ಆಗಬಾರ್ದಪ್ಪ ಅಂತಂದರೆ, ಹಾನಿ ಆಗತ್ತೈತಪ್ಪ ಅಂತಂದರೆ ಅದು ಜವಾಬ್ದಾರಿ ಯಾರಪ್ಪ ಅಂದ್ರೆ ಜಿಲ್ಲಾಡಳಿತ ಮತ್ತು ಡಿ ಸಿ ಹೊಣೆಗಾರದಕ್ಕೆ. ಅಕಸ್ಮಾತ್ ಬರುವಂಥ ಜನ್ಮದ ಆದಷ್ಟು ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೊಳಕತ್ತಂದ್ರೆ ನಾವು ಕೋರ್ಟ್ ಮೊರೆ ಹೋಗುವಂತಂದು ಈ ಮುಖಾಂತರ ಹೇಳ್ತೀನಿ. ಪರಶುರಾಮ್ ಚಲವಾದಿ, ಭೀಮ್ ಸರ್ಕಾರ್ ಸಂಘಟನಾ ಸಂಸ್ಥಾಪಕರು, ವಿಜಯಪುರ.